ಮತ್ತೆ ಕರ್ನಾಟಕ ಕೊರೋನಾ ಹಾಟ್ಸ್ಪಾಟ್ಗೆ ಸಾಕ್ಷಿ ಆಗುತ್ತೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ದಿನೇ ದಿನೇ ಕೊರೋನಾ ಕೇಸ್ಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ. ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರುವಂತ ಇವತ್ತಿನ ಡೇಟಾವನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. 4 ಪ್ರಕರಣ ಆಯ್ತು, 10 ಪ್ರಕರಣ ಆಯ್ತು, 50 ಪ್ರಕರಣ ಆಯ್ತು. ಇವತ್ತು ಬರೋಬ್ಬರಿ 280ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತೊಮ್ಮೆ ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಕರ್ನಾಟಕ? ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ಹೆಚ್ಚಳವಾಗ್ತಾನೆ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ 12,400ಕ್ಕೆ ಏರಿಕೆ ಆಗಿದೆ. ಕಳೆದ 24 ಗಂಟೆಯಲ್ಲಿ 298 ಹೊಸ ಕೇಸ್ಗಳು ಪತ್ತೆಯಾಗಿದೆ. ನೋಡಿ, ಕೊಪ್ಪಳದಲ್ಲಿ ಒಂದೇ ದಿನ ಕೊರೋನಾಗೆ 4 ಬಲಿಯಾಗಿದೆ. ಇಷ್ಟೆಲ್ಲ ಆಗಿದೆ. ಈಗಲಾದ್ರೂ ಆರೋಗ್ಯ ಇಲಾಖೆಯ ವತಿಯಿಂದ ಒಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸುವಂತ ಕೆಲಸ ಮಾಡುತ್ತಾ, ಅದು ಟಫ್ ರೂಲ್ಸ್ ಜಾರಿ ಮಾಡುತ್ತಾ, ಗೈಡ್ಲೈನ್ಸ್ ಅನ್ನ ಹೊರಡಿಸುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕೋವಿಡ್ ಅನ್ನ ಕಟ್ಟಿ ಹಾಕೋದಕ್ಕೆ ಒಂದು ಕಡೆ ಆರೋಗ್ಯ ಇಲಾಖೆ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ದಿನೇ ದಿನೇ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾನೆ ಇದೆ. ನೋಡಿ, ಕಳೆದ 24 ಗಂಟೆಯಲ್ಲಿ 298 ಕೇಸ್, ಹತ್ರ 300 ಪ್ರಕರಣಗಳು ಪತ್ತೆಯಾಗಿದೆ. ಪಾಸಿಟಿವ್ ಕೇಸ್ಗಳು, ಕೊರೋನಾ ಪಾಸಿಟಿವ್ ಕೇಸ್ಗಳು 298 ಹೊಸದಾಗಿ ಪತ್ತೆಯಾಗಿರುವಂಥದ್ದು. ಇಲ್ಲಿಯವರೆಗೂ 12,400ಕ್ಕೆ ಕೊರೋನಾ ಪಾಸಿಟಿವ್ ಆಗಿರುವಂತ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇರೋದ್ರಿಂದ ಕೋವಿಡ್ ಕಟ್ಟಿ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಕೂಡ ನಾನಾ ರೀತಿಯಲ್ಲಿ ಕಸರತ್ತು ಮಾಡ್ತಾ ಇದೆ. ಸೋಂಕಿತರ ಸಂಖ್ಯೆ ಏರಿಕೆ ಬೆನ್ನಲ್ಲೇ ಆರೋಗ್ಯ ಸಚಿವರು ಸಭೆ ಕರೆದಿದ್ದಾರೆ. ಇವತ್ತು ನಡೆಯುತ್ತೆ ಒಂದು ಮಹತ್ವದ ಸಭೆ. ನಿನ್ನೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಆಯಿತು. ನಿನ್ನೆ ಟಿಎಸಿ ಮುಖ್ಯಸ್ಥ ಡಾಕ್ಟರ್ ರವಿ ನೇತೃತ್ವದಲ್ಲಿ ಸಭೆ ಆಗಿದೆ. ಇವತ್ತು ಮಧ್ಯಾಹ್ನ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಜೊತೆಗೆ ಕೋವಿಡ್ ಪಾಸಿಟಿವ್ ಸಂಖ್ಯೆ ಕಡಿಮೆ ಬರಬೇಕು ರಾಜ್ಯದಲ್ಲಿ, ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಆರೋಗ್ಯ ಇಲಾಖೆ ಕಡೆಯಿಂದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಲ್ರೆಡಿ ಗಡಿಗಳಲ್ಲಿ ತಪಾಸಣೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳ ವ್ಯವಸ್ಥೆ ಇರಬಹುದು, ಆಕ್ಸಿಜನ್ ವ್ಯವಸ್ಥೆ ಇರಬಹುದು, ಎಲ್ಲಾ ರೀತಿಯ ಸಿದ್ಧತೆಯನ್ನ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇದೆ. ಆದ್ರೆ ಈ ಕೋವಿಡ್ನ ಉಪತಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು ಸಹಜವಾಗಿ ಆತಂಕ ಕರ್ನಾಟಕದ ಮಟ್ಟಿಗೆ. ಇದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದೆ, ಜೊತೆಗೆ ಇವತ್ತು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಡೆಯುವಂತ ಸಭೆಯ ಹೈಲೈಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೀರೇಶ್. ಶ್ರುತಿ, ಕೊರೋನಾ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಿನ್ನೆ ಒಂದೇ ದಿನ 300ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗ್ತಿದೆ. ಒಟ್ಟು ರಾಜ್ಯದಲ್ಲಿ 1,200ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ಕಂಡು ಬರ್ತದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆ ಮುನ್ನೆಚ್ಚರಿಕೆ ಡೋಸ್ ಇದೀಗ ಕೊಡ್ತಾ ಇದ್ದಾರೆ. ಯಾರು 60 ವರ್ಷ ಮೇಲ್ಪಟ್ಟವರಿಗೆ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಯಾರು 3ನೇ ಡೋಸ್ ತೆಗೆದುಕೊಂಡಿಲ್ಲೋ ಅವರು ಮುನ್ನೆಚ್ಚರಿಕೆ ಡೋಸ್ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಬೆಡ್ಗಳು ಮತ್ತು ICU ವ್ಯವಸ್ಥೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತು ಇವತ್ತು ತಾಂತ್ರಿಕ ಇಲಾಖೆ ಸಭೆ ಆಗುತ್ತೆ. ಯಾಕಂದ್ರೆ ಹಿರಿಯ ತಜ್ಞ ಜನವರಿಯಲ್ಲಿ ಸಾಕಷ್ಟು ಕೇಸ್ಗಳು ಆಗ್ಬೋದು ಎಂಬುದು ಮುನ್ನೆಚ್ಚರಿಕೆ ಕೊಟ್ಟಿದ್ರು. ಹೀಗಾಗಿ ಇವತ್ತು ಸಭೆ ಆಗುತ್ತೆ. ಡೆತ್ ರೇಟ್ ಯಾವ ರೀತಿ ಇದೆ, ಕೊರೋನಾ ಪಾಸಿಟಿವ್ ರೇಟ್ ಯಾವ ರೀತಿ ಇದೆ, ಪ್ರತಿಯೊಂದು ಮಾಹಿತಿ ಇವತ್ತು ಸಭೆಯಲ್ಲಿ ಗೊತ್ತಾಗುತ್ತೆ. ಮತ್ತು ಇದೇ ಒಂದು ಸಭೆಯಲ್ಲಿ ಟ್ಯಾಕ್ಸ್ ಸದಸ್ಯರು ಮತ್ತು ಆರೋಗ್ಯ ಸಚಿವರು ಭಾಗಿಯಾಗ್ತಾರೆ. ಯಾಕಂದ್ರೆ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಮತ್ತಷ್ಟು ಕಷ್ಟ ಆಗ್ಬೋದು. ICU ಬೆಡ್ಗಳು ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೊರೋನಾಗೆ 4 ಬಲಿಯಾಗಿದ್ದೇವೆ. ಅದು 4 ಅನಾರೋಗ್ಯ ಅಂದ್ರೆ ಅವರಿಗೆ ಬೇರೆ ಬೇರೆ ಕಾಯಿಲೆಯಿಂದ ಕೊರೋನಾ ಪಾಸಿಟಿವ್ ಬಂದು ಬಲಿಯಾಗಿದ್ದಾರೆ. ಒಟ್ಟು 19 ರಾಜ್ಯದಲ್ಲಿ 19 ಕೊರೋನಾಗೆ ಬಲಿಯಾಗಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದ್ರೆ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಅದರಲ್ಲಿ ICU ಬೆಡ್ಗಳು ಬೇಕಾಗುತ್ತೆ, ವೆಂಟಿಲೇಟರ್ ಬೇಕಾಗುತ್ತೆ. ಮತ್ತೊಂದು ಕಡೆ ವಯಸ್ಸಾದವರಿಗೆ ಬೇಗ ಅಟ್ಯಾಕ್ ಆಗುತ್ತೆ, ಅಸ್ತಮ ಇರೋರಿಗೆ ಮತ್ತು ಈ ಕೆಲವೊಂದು ಸಮಸ್ಯೆ ಇರೋರಿಗೆ ಈ ಒಂದು ಕೊರೋನಾ ಬೇಗ ಅಟ್ಯಾಕ್ ಆಗುತ್ತೆ. ಅಂಥವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೊಂದು ಕಡೆ ನೆಗಡಿ, ಕೆಮ್ಮು, ಜ್ವರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಚಳಿಗಾಲ ಆರಂಭವಾಗಿದೆ. ಹೀಗಾಗಿ ಇವೆಲ್ಲವನ್ನು ಗಮನ ಇಟ್ಕೊಂಡು ಇವತ್ತು ಸಭೆ ಆಗುತ್ತೆ. ಸಭೆಯಲ್ಲಿ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಬೇಕಾ ಎಂಬುದು ಇವತ್ತು ಚರ್ಚೆ ಆಗುತ್ತೆ. ಯಾಕಂದ್ರೆ ಹೊಸ ವರ್ಷ ಆಯಿತು. ಈ ಒಂದು ಹೊಸ ವರ್ಷದಲ್ಲಿ ಕೇಸ್ಗಳು ಯಾವ ರೀತಿ ಬಂದಿದೆ, ಮತ್ತೊಂದು ಕಡೆ ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕು, ತಾಂತ್ರಿಕ ಸಲಹಾ ಸಮಿತಿ ಯಾವ ರೀತಿ ಮುನ್ನೆಚ್ಚರಿಕೆ ಹೇಳುತ್ತೆ. ಯಾಕಂದ್ರೆ ಫೆಬ್ರವರಿ ಇಳಿಕೆಯ ಪ್ರಮಾಣ ಆಗುತ್ತೆ ಅಂತೇನು ಹಿರಿಯ ತಜ್ಞರು ಹೇಳಿದ್ರು. ಹೀಗಾಗಿ ಇವತ್ತು ಸಭೆ ಮಹತ್ವ ಪಡೆದುಕೊಂಡಿದೆ. ಶ್ರುತಿ, ಓಕೆ ವೀರೇಶ್.